ಇಲ್ಲಿ ನೀಟ್ ವಿದ್ಯಾರ್ಥಿಗಳು ಯಾರು ಈ ಒಂದು ವಿಡಿಯೋ ನೋಡ್ತಾ ಇರಾ ಒಂದು ವಿಷಯ ತಿಳ್ಕೊಬಿಡಿ. ನೀವು 540 ಮಾರ್ಕ್ಸ್ ಯಾರ ತೆಗ್ದಿರಿ ಅಥವಾ 140 ಮಾರ್ಕ್ಸ್ ಯಾರ ತೆಗ್ದಿರಿ, ನಿಮ್ಮ ಫೀಸ್ ಸ್ಟ್ರಕ್ಚರ್ ಏನಿದೆಯಲ್ಲ, ನೀವು ಸೀಟ್ ನೋಡ್ತಾ ಇರೋದು ಅಷ್ಟು ಫೀಸ್ ನೀವು ರೆಡಿ ಮಾಡಿ ಇಟ್ಕೊಳ್ಳೇಬೇಕಾಗುತ್ತೆ ಈಗ್ಲೇನೆ. ಏನಾದ್ರೂ ನೀವು ಫೀಸ್ನ ವಿತಿನ್ 1 or 2 ಡೇಸ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆದ್ಮೇಲೆ ಕಟ್ಟಿಲ್ಲ ಅಂದ್ರೆ ನಿಮ್ಮ ಸೀಟ್ಗಳು ಕ್ಯಾನ್ಸಲ್ ಆಗುತ್ತೆ. ಯಾಕಂದ್ರೆ ನೀವು ಸೀಟ್ ಅಲಾಟ್ಮೆಂಟ್ ಆದ್ಮೇಲೆ ಫೀಸ್ ಕಟ್ಟಕ್ಕೆ 2 ರಿಂದ 3 ದಿನ ಟೈಮ್ ಅಷ್ಟನ್ನೇ ಕೊಡೋದು. ಅದನ್ನ ನೀವು ಬ್ಯಾಂಕ್ ಹೋಗಿ ಕೆಒಗೆ ಡೈರೆಕ್ಟ್ ಆಗಿ ಕಟ್ತೀರಾ. ಸರಿನಾ? ಅದಕ್ಕೋಸ್ಕರ ನಿಮ್ಗೆ ಮೊದಲೇ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾ ಇದೀನಿ ಯಾವ್ಯಾವ ಕೋರ್ಸ್‌ಗೆ ಮತ್ತೆ ಯಾವ್ಯಾವ ಕೋಟಾಗಳಿಗೆ ನೀವು ಎಷ್ಟೆಷ್ಟು ಫೀಸ್‌ಗಳನ್ನ ರೆಡಿ ಮಾಡಿ ಇಟ್ಕೋಬೇಕು ಅಂತ. ಈ ಒಂದು ವಿಡಿಯೋ ನೀವೇನಾದ್ರೂ ಕರ್ನಾಟಕದಲ್ಲಿ ನೀಟ್ ಕೌನ್ಸಿಲಿಂಗ್‌ನ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡಿ, ಎಲ್ಲ ವಿಷಯದ ಬಗ್ಗೆ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ಒಂದು ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಟ್ಟನೆ ವಿಡಿಯೋನ ಸ್ಟಾರ್ಟ್ ಮಾಡಿ. ಡೈರೆಕ್ಟ್ ಆಗಿ ವಿಡಿಯೋಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ನಿಮ್ಗೆ ಏನಾದ್ರೂ ಒಂದು ಪೇಯ್ಡ್ ಕೌನ್ಸಿಲಿಂಗ್ ಮೆಂಬರ್ಶಿಪ್ ಸರ್ವಿಸ್ ಬೇಕಾಗಿದೆ ನಿಮ್ಮ ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಇಂದ ಹಿಡಿದು ಅಂಟಿಲ್ ನೀವು ಕಾಲೇಜ್ ಹೋಗಿ ಅಡ್ಮಿಷನ್ ಆಗೋವರೆಗೂ ಕೂಡ ಅಂತ ಅಂದ್ರೆ ಈ ಒಂದು ನಮಗೆ ವಾಟ್ಸ್ಆಪ್ ಮಾಡಿ ಎನ್ರೋಲ್ ಆಗಿ. ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಮತ್ತೆ ಯಾರಿಗೆ ನೀಡ್ ಇರುತ್ತೆ ಅವ್ರು ಮಾತ್ರ. ಮತ್ತೆ ಇವಾಗಲೇ ಯಾರು ಕಾಂಟ್ಯಾಕ್ಟ್ ಮಾಡಿದಿರಾ ಎನ್ರೋಲ್ ಆಗಿ ಇನ್ನು ಡಿಸಿಷನ್ ಪೆಂಡಿಂಗ್ ಇಟ್ಟಿದ್ದೀರಾ, ಬೇಗ ಎನ್ರೋಲ್ ಆಗಿ. ಯಾಕಂದ್ರೆ ಲಿಮಿಟೆಡ್ ಸ್ಲಾಟ್ಸ್ ಮಾತ್ರ ಇದೆ. ಮತ್ತೆ ಫೀಸಸ್ನು ಕೂಡ ಆದಷ್ಟು ಬೇಗ ಇನ್ಕ್ರೀಸ್ ಮಾಡ್ತಾ ಇದೀವಿ. ಮತ್ತೆ ಓಲ್ಡ್ ಪ್ರೈಸ್ಗೆ ನಮಗೆ ಮೆಂಬರ್ಶಿಪ್ ಬೇಕು ನಾವು ಮೊದಲೇ ಕಾಂಟ್ಯಾಕ್ಟ್ ಮಾಡಿದೀವಿ ಅಂದ್ರೆ ಅದು ಅವೈಲಬಿಲಿಟಿ ಇರೋದಿಲ್ಲ, ಮೊದಲೇ ಹೇಳಿದೀನಿ. ಸರಿನಾ? ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಇವಾಗ ನೀವು ನೋಡ್ಬೋದು ಫೀಸ್ ಸ್ಟ್ರಕ್ಚರ್ ಇದೆ. ಸರಿನಾ? ಇದು MBBS ಆಗಿರುತ್ತೆ. ಇವಾಗ ನೀವು ಯಾರ್ಯಾರು ಇವಾಗ ಮೆಂಬರ್ಶಿಪ್ ತಗೊಂಡಿದ್ದೀರಾ, ನೀವು ಎಷ್ಟೊಂದು ಜನ 12 lakh ಸೀಟ್ಸ್ಗೆ ನೋಡ್ತಾ ಇರಾ, ನಿಮಗೆ ನಾವೇನ್ ಮಾಡ್ತೀವಿ ಅಂದ್ರೆ ನಿಮ್ಗೆ ಲೋಯೆಸ್ಟ್ ಫೀಸ್ ಇಂದಾನೆ ನಾವು ಟ್ರೈ ಮಾಡ್ತೀವಿ ಕಾಲೇಜಸ್ನ ಕೊಡ್ಸಕ್ಕೆ. ಏನಾದ್ರೂ ಆಗಿಲ್ಲ ಅಂದ್ರೆ ಮಾತ್ರ ನಿಮ್ಗೆ 12 lakhs ಅಲಾಟ್ಮೆಂಟ್ ಆಗಬೇಕು. ಆ ರೀತಿ ನಾವು ಟ್ರೈ ಮಾಡ್ತೀವಿ. ಅದ್ರ ಬಗ್ಗೆ ಏನ್ ತಲೆ ಕೆಡ್ಸ್ಕೊಬಿಡಿ. ಇಲ್ಲಿ ನೋಡಿ, ನಿಮ್ಗೆ ಏನಾದ್ರೂ ಒಂದು ಗೌರ್ಮೆಂಟ್ ಕಾಲೇಜ್ MBBS ಕೋರ್ಸ್ ಏನಾದ್ರು ಅಲಾಟ್ಮೆಂಟ್ ಆಯ್ತು ಅಂದ್ರೆ ನೀವು ಮಿನಿಮಮ್ ಅಂದ್ರೂ ಕೂಡ 60,000 ರೂಪಾಯಿ ಫೀಸ್ನ ಕಟ್ಟಲೇಬೇಕಾಗುತ್ತೆ. ಸರಿನಾ? ಮ್ಯಾಕ್ಸಿಮಮ್ ಅಂದ್ರೆ ನಿಮ್ಗೆ 1,10,000 ಆಗೈತೆ. ಇದು 1,10,000 ಯಾವ ಕಾಲೇಜಲ್ಲಿ ಇದೆ ಅಂದ್ರೆ ESI ಮೆಡಿಕಲ್ ಕಾಲೇಜ್ ಇದೆಯಲ್ಲ ಅಲ್ಲಿ ಮಾತ್ರ ಇದೆ. ಮಿಕ್ಕಿದೆಲ್ಲ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ನಿಮ್ಗೆ ಏನ್ ಫೀಸ್ ಇದೆ ಅಂದ್ರೆ ಕೇವಲ 60,000 ಇದೆ. ಸರಿನಾ? ನಿಮ್ಗೆ ಏನಾದ್ರು ಒಂದು ಗೌರ್ಮೆಂಟ್ ಸೀಟ್ ಇವಾಗ ಪ್ರೈವೇಟ್ ಕಾಲೇಜ್ಗಳಲ್ಲಿ ಸಿಕ್ತು ಅಂದ್ರೆ ನಿಮ್ಗೆ ಫೀಸ್ ಬಂದ್ಬಿಟ್ಟು 1,50,000 ಆಗುತ್ತೆ. ಸರಿನಾ? ಇದು ಮಿನಿಮಮ್ ಅಮೌಂಟ್. ಮ್ಯಾಕ್ಸಿಮಮ್ ಎಷ್ಟಾಗ್ಬೋದು ಅಂದ್ರೆ 6 lakh ಆಗ್ಬೋದು. 6 lakh ಯಾವ್ದು ಅಂದ್ರೆ JJMC ಹುಬ್ಳಿ. ಇದು ಡೀಮ್ಡ್ ಯೂನಿವರ್ಸಿಟಿ ಕಾಲೇಜ್ ಆಗಿರೋದ್ರಿಂದ ಈ ಒಂದು ಕಾಲೇಜಲ್ಲಿ ನಿಮ್ಗೆ ಏನಾದ್ರು ಸೀಟ್ ಅಲಾಟ್ಮೆಂಟ್ ಆಯ್ತು ಅಂದ್ರೆ 6 lakh ಆಗುತ್ತೆ. ನಿಮ್ಗೆ 6 lakh ಕಟ್ಟಕ್ಕಾಗಲ್ಲ, ನಿಮ್ಗೆ ತುಂಬಾ ಹೆವಿ ಆಗುತ್ತೆ ಅಂದ್ರೆ JJMC ಹುಬ್ಳಿ ಏನ್ ಕಾಲೇಜ್ ಇದೆಯಲ್ಲ ಅದನ್ನ ಒಂದು ಗೌರ್ಮೆಂಟ್ ಕೋಟಾದಲ್ಲಿ ನೀವು ಆಪ್ಷನ್ ಎಂಟ್ರಿ ಕೊಡ್ಬೇಕಾದ್ರೆ ಈ ಒಂದು ಕಾಲೇಜ್ನ ಸ್ಕಿಪ್ ಮಾಡಿ ಮಿಕ್ಕಿದೆಲ್ಲ ಕಾಲೇಜ್ಗೆ ಆಪ್ಷನ್ ಎಂಟ್ರಿ ಕೊಡಿ. ಅದೆಲ್ಲ ಕೂಡ ನಿಮಗೆ 1,50,000 ಆಗುತ್ತೆ. ಸರಿನಾ? ನೆಕ್ಸ್ಟ್, ಪ್ರೈವೇಟ್ ಕೋಟಾ ಇನ್ ಪ್ರೈವೇಟ್ ಕಾಲೇಜು. ಇದಕ್ಕೆ ಫೀಸ್ ಎಷ್ಟಿರುತ್ತೆ ಅಂದ್ರೆ 12 lakhs ಇಂದ ಸ್ಟಾರ್ಟ್ ಆಗುತ್ತೆ. 12 lakhs ಸ್ಟಾರ್ಟ್ ಆದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಅಂದ್ರೆ ನಿಮ್ಗೆ 25 lakhs ವರೆಗೂ ಕೂಡ ಹೋಗುತ್ತೆ. MS ರಾಮಯ್ಯ 25 ಇದೆ. ಕಾಜಾ ಮುಂದೆ ನಿಮ್ಗೆ 16 lakh ಅಲ್ಲಿ ಬರುತ್ತೆ. ಅದಾದ್ಮೇಲೆ ನಿಮ್ಗೆಲ್ಲ 22.2 ಇರುತ್ತೆ. ಅದಾದ್ಮೇಲೆ 25 ಆಗುತ್ತೆ. ಅದನ್ನ ನೀವು ಪ್ರೈವೇಟ್ ಕೋಟಾಗೆ ಯಾರ್ಯಾರು ಆಪ್ಷನ್ ಎಂಟ್ರಿ ಮಾಡ್ತೀರಾ, ನಿಮ್ಮ ಬಜೆಟ್ ಯಾವ ರೀತಿ ಇದೆ ಅದನ್ನ ನೋಡ್ಕೊಂಡು ಕಾಲೇಜ್ಗಳನ್ನ ಆಪ್ಷನ್ ಎಂಟ್ರಿ ಕೊಡಬೇಕು. ನಿಮ್ಮ ಬಜೆಟ್ 12 lakhsಗೆ ಸ್ಟಾಪ್ ಆಗುತ್ತಾ, ಆಪ್ಷನ್ ಎಂಟ್ರಿಲಿ 12 lakhsಗೆ ನೀವು ಕಾಲೇಜಸ್ನ ಹಾಕೋದನ್ನ ಸ್ಟಾಪ್ ಮಾಡಬೇಕು. 22 lakhs ಇರೋ ಫೀಸ್ ಸ್ಟ್ರಕ್ಚರ್ನ ನೀವು ಕಾಲೇಜ್ಗಳಿಗೆ ಆಪ್ಷನ್ ಎಂಟ್ರಿನ ಕೊಡಬಾರ್ದಾಗಿರುತ್ತೆ. ಸರಿನಾ? ನೆಕ್ಸ್ಟ್, ಮ್ಯಾನೇಜ್ಮೆಂಟ್ ಮತ್ತೆ NRI ಸೀಟ್ಸ್ ಯಾರ್ಯಾರು ನೋಡ್ತಾ ಇದ್ದೀರಾ, ಇದು ನಿಮ್ಗೆ ಎಷ್ಟು ಫೀಸ್ ಇರುತ್ತೆ ಅಂದ್ರೆ ಮಿನಿಮಮ್ ಬಂದ್ಬಿಟ್ಟು 26 lakh ಇಂದ ಸ್ಟಾರ್ಟ್ ಆಗುತ್ತೆ. ಒಂದೊಂದು ಕಾಲೇಜಲ್ಲಿ ಒಂದೊಂದು ರೀತಿ ಫೀಸ್ ಸ್ಟ್ರಕ್ಚರ್ ಬರುತ್ತೆ ಮ್ಯಾನೇಜ್ಮೆಂಟ್ ಮತ್ತೆ NRI ಅಲ್ಲಿ. ಈ ಮ್ಯಾಕ್ಸಿಮಮ್ ಅಂದ್ರೆ ನಿಮ್ಗೆ 45 lakh ವರೆಗೂ ಕೂಡ ಹೋಗುತ್ತೆ. ಇಲ್ಲಿ ನೀವು ಸ್ಕ್ರೀನ್ ಮೇಲೆ ಏನ್ ನೋಡುದ್ರಲ್ಲ ಇವಾಗ ಗೌರ್ಮೆಂಟ್ ಕೋಟಾ ಇನ್ ಗೌರ್ಮೆಂಟ್ ಕಾಲೇಜ್, ಗೌರ್ಮೆಂಟ್ ಕೋಟಾ ಇನ್ ಪ್ರೈವೇಟ್ ಕಾಲೇಜ್, ಪ್ರೈವೇಟ್ ಕೋಟಾ ಇನ್ ಪ್ರೈವೇಟ್ ಕಾಲೇಜ್, ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಮತ್ತೆ NRI ಸೀಟ್ಸ್, ಇದೆಲ್ಲ ಕೂಡ 1 ಇಯರ್ಗೆ ಫೀಸ್ ಸ್ಟ್ರಕ್ಚರ್ ಆಗಿರುತ್ತೆ. ನೆಕ್ಸ್ಟ್ ಇಯರ್ ಕೂಡ ನೀವೇನ್ ಮಾಡ್ತೀರಾ ಅಂದ್ರೆ ಸೇಮ್ ಫೀಸಸ್ನೇ ಕಟ್ತಾ ಹೋಗ್ತೀರಾ. ಹಾಸ್ಟೆಲ್ ಫೀಸು ಮತ್ತೆ ಎಕ್ಸಾಮ್ ಫೀಸ್ಗಳು ಇನ್ಕ್ಲೂಡ್ ಆಗಿರೋದಿಲ್ಲ. ಇದು ಜಸ್ಟ್ ಕಾಲೇಜ್ ಫೀಸ್ ಆಗಿರುತ್ತೆ. ಈ ಇಷ್ಟು ಫೀಸ್ನು ಕೂಡ ಕಟ್ಟಕ್ಕೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಆದ್ಮೇಲೆ ವಿತಿನ್ 2 to 3 ಡೇಸ್ ಅಷ್ಟರಲ್ಲಿ ಪೇ ಮಾಡಬೇಕಾಗುತ್ತೆ. ಇವಾಗ ನಿಮ್ಗೆ ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಸೀಟ್ ಇನ್ ಗೌರ್ಮೆಂಟ್ ಕಾಲೇಜ್ ಸಿಕ್ತು ಅಂದ್ರೆ 60,000 ಪೇ ಮಾಡ್ತೀರಾ. ಏನಾದ್ರು ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಸಿಕ್ತು ಅಂದ್ರೆ 2 ದಿನದಲ್ಲಿ 1.5 ಲಕ್ಷ ಪೇ ಮಾಡ್ತೀರಾ. ಪ್ರೈವೇಟ್ ಇನ್ ಪ್ರೈವೇಟ್ ಕಾಲೇಜ್ ಸಿಕ್ತು ಅಂದ್ರೆ ಯಾವ ಒಂದು ಫೀಸ್ ಡಿಪೆಂಡ್ ಆಗಿರುತ್ತೆ ಅಷ್ಟು ಫೀಸ್ನ ನೀವು ಕಟ್ತೀರಾ. ಸರಿನಾ? 2 days 3 days ಮ್ಯಾಕ್ಸಿಮಮ್ ಟೈಮ್ ಇರುತ್ತೆ. ಅದಕ್ಕೋಸ್ಕರ ನಿಮ್ಮ ಬಜೆಟ್ ಏನ್ ನೋಡ್ತಾ ಇರೋ ಕಾಲೇಜು ಅದಕ್ಕೆಲ್ಲ ಫೀಸ್ನ ಇವಾಗ ಅರೇಂಜ್ ಮಾಡಿ ಇಟ್ಕೊಳ್ಳಿ. ಕೌನ್ಸಿಲಿಂಗ್ ಆದಷ್ಟು ಬೇಗ ಸ್ಟಾರ್ಟ್ ಆಗ್ಬೋದು, ವೆಯ್ಟ್ ಮಾಡಿ. ಸರಿನಾ? ನೆಕ್ಸ್ಟ್, ಡೆಂಟಲ್ ಕಾಲೇಜ್ಗಳಲ್ಲಿ ಯಾವ ರೀತಿ ಇದೆ ಫೀಸ್ ಸ್ಟ್ರಕ್ಚರ್ ಅಂದ್ರೆ ಇಲ್ಲಿ ನೋಡಿ, ಗೌರ್ಮೆಂಟ್ ಡೆಂಟಲ್ ಕಾಲೇಜ್ ಬಂದ್ಬಿಟ್ಟು ಎರಡೇ ಇರೋದು ಕರ್ನಾಟಕದಲ್ಲಿ. ಅದ್ರ ಫೀಸ್ ಬಂದ್ಬಿಟ್ಟು ಪ್ರತಿ ವರ್ಷ ನಿಮ್ಗೆ 50,000 ಆಗುತ್ತೆ. ಏನಾದ್ರು ನಿಮ್ಗೆ ಗೌರ್ಮೆಂಟ್ ಕೋಟಾ ಇನ್ ಪ್ರೈವೇಟ್ ಕಾಲೇಜ್ ಸಿಕ್ತು ಡೆಂಟಲ್ ಕಾಲೇಜ್ ಅಂದ್ರೆ ನಿಮ್ಗೆ ಫೀಸ್ ಬಂದ್ಬಿಟ್ಟು 96,000 ಇರುತ್ತೆ. ನೆಕ್ಸ್ಟ್, ನಿಮ್ಗೆ ಏನಾದ್ರು ಒಂದು ಪ್ರೈವೇಟ್ ಕೋಟಾ ಇನ್ ಪ್ರೈವೇಟ್ ಕಾಲೇಜ್ ನೋಡ್ತಾ ಇರಾ ಅಂದ್ರೆ ಲಕ್ಷದಿಂದ ನಿಮ್ಗೆ 6 ಲಕ್ಷದವರೆಗೂ ಕೂಡ ಹೋಗುತ್ತೆ. ಮತ್ತೆ ಮ್ಯಾನೇಜ್ಮೆಂಟ್ ಮತ್ತೆ NRI ಸೀಟ್ಸ್ ನ ನೋಡ್ತೀರಾ ಅಂದ್ರೆ
2,60,000ದಿಂದ 9 ಲಕ್ಷದವರೆಗೂ ಕೂಡ ಹೋಗುತ್ತೆ. ಮತ್ತೆ ಇಲ್ಲಿ BDSಗೆ ಸ್ವಲ್ಪ ಕಾಂಪಿಟೇಷನ್ ಕಮ್ಮಿ ಇದೆ MBBSಗೆ ನಾವು ಕಂಪೇರ್ನ ಮಾಡ್ಕೊಂಡ್ರೆ, ಸರಿನಾ? ನೆಕ್ಸ್ಟ್ ಇವಾಗ ಆಯುಷ್ ಬಗ್ಗೆ ಬರೋಣ. ಆಯುಷಲ್ಲಿ ನಿಮ್ಗೆ ಏನಾದ್ರು ಒಂದು ಗೌರ್ಮೆಂಟ್ ಕೋಟಾ ಇನ್ ಗೌರ್ಮೆಂಟ್ ಕಾಲೇಜ್ ಸಿಕ್ತು ಅಂದ್ರೆ ಫೀಸ್ ಬಂದ್ಬಿಟ್ಟು ನಿಮ್ಗೆ 25,000 ಇರುತ್ತೆ. ಏನಾದ್ರು ಒಂದು ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಸಿಕ್ತು ಅಂದ್ರೆ ನಿಮ್ಗೆ ಫೀಸ್ ಬಂದ್ಬಿಟ್ಟು 60,000 ಇರುತ್ತೆ. ನೆಕ್ಸ್ಟ್ ಪ್ರೈವೇಟ್ ಕೋಟಾ ಇನ್ ಪ್ರೈವೇಟ್ ಕಾಲೇಜ್ ಏನಾದ್ರು ನಿಮ್ಗೆ ಸೀಟ್ ಅಲಾಟ್ಮೆಂಟ್ ಆಯ್ತು ಅಂದ್ರೆ ಫೀಸ್ ಬಂದ್ಬಿಟ್ಟು 2.5 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ, ಸರಿನಾ? ನೆಕ್ಸ್ಟ್ ನಿಮ್ಗೆ ಏನಾದ್ರು ಮ್ಯಾನೇಜ್ಮೆಂಟ್ ಮತ್ತೆ NRI ಸೀಟ್ಸ್ ನೋಡ್ತಾ ಇರ ಅಂದ್ರೆ ನಿಮ್ಗೆ ಫೀಸ್ ಬಂದ್ಬಿಟ್ಟು 4 ಲಕ್ಷದಿಂದ ಒಂದು 6 ಲಕ್ಷದವರೆಗೂ ಕೂಡ ಇರುತ್ತೆ. ಒಂದ್ ಸ್ವಲ್ಪ ಕಾಲೇಜ್ ಮೇಲೆ ಇದು ವೇರಿ ಆಗುತ್ತೆ, ಸರಿನಾ? ಈ ರೀತಿ ಇರುತ್ತೆ. ನಿಮ್ಗೆ ಏನಾದ್ರು ಒಂದು ಪೇಯ್ಡ್ ಕೌನ್ಸಿಲಿಂಗ್ ಮೆಂಬರ್ಶಿಪ್ ಬೇಕಾಗಿದೆ ಅಂದ್ರೆ ಆದಷ್ಟು ಬೇಗ ಎನ್ರೋಲ್ ಆಗಿ, ಯಾಕಂದ್ರೆ ಸ್ಲಾಟ್ಸ್ಗಳು ತುಂಬಾನೇ ಲಿಮಿಟೆಡ್ ಮಾತ್ರ ಇರುತ್ತೆ. ಮತ್ತೆ ಫೀಸ್ನು ಕೂಡ ಆದಷ್ಟು ಬೇಗ ಇನ್ಕ್ರೀಸ್ ಮಾಡ್ತಾ ಇದೀವಿ ಅದಕ್ಕೋಸ್ಕರ. ಮತ್ತೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡ್ಬಿಟ್ಟು ಯಾವ್ಯಾವ ಕೋಟದಲ್ಲಿ ಎಷ್ಟೆಷ್ಟು ಫೀಸ್ ಸ್ಟ್ರಕ್ಚರ್ ಇದೆ ಅನ್ನೋದನ್ನ ಅವ್ರಿಗೆ ತಿಳಿಸಿ ಅವ್ರ ಫೀಸ್ಗಳನ್ನೆಲ್ಲ ಅರೇಂಜ್ ಮಾಡ್ಕೊಳ್ಳಿ. ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.